ದೇಶಗಳನ್ನು ಬಡ ದೇಶ, ಶ್ರೀಮಂತ ದೇಶ, ಸ್ಟ್ರಾಂಗ್ ಇಕಾನಮಿ ಈ ಥರ ಕರೀಲಿಕ್ಕೆ ಮಾನದಂಡಗಳೇನು ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. IMFನ ನೀತಿ ನಿಯಮಾವಳಿಗಳ ಪ್ರಕಾರ ಇದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಸುಮಾರು $1750 ಅಮೆರಿಕನ್ ಡಾಲರ್ಗಿಂತ ಕಡಿಮೆ ತಲಾ ಆದಾಯ ಇರುವ ದೇಶಗಳನ್ನು ಬಡ ದೇಶ ಅಂತ ಕರಿತೇವೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಆಫ್ರಿಕಾದ ಕೆಲವು ದೇಶಗಳೆಲ್ಲ ಈ ಗ್ರೂಪಲ್ಲಿ ಬರುತ್ತೆ. ಇನ್ನು ಮೇಲುಸ್ತರದಲ್ಲಿ ಸುಮಾರು $13,750 ಜಾಸ್ತಿ ತಲಾ ಆದಾಯ ಇರುವ ದೇಶಗಳನ್ನು ಶ್ರೀಮಂತ ದೇಶ ಅಂತ ಕರೀತೇವೆ. ಅದರಲ್ಲಿ ಕೂಡ ಸ್ಕ್ಯಾಂಡಿನೇವಿಯನ್ ದೇಶಗಳಾದ ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್ ಇಂಥ ದೇಶಗಳಲ್ಲಿ ಬಹಳ ಬಹಳ ಅಂತ ಹೇಳಿದರೆ ಸುಮಾರು $1,00,000 ಜಾಸ್ತಿ ಅವರದ್ದು ಪರ್ ಕ್ಯಾಪಿಟ ಆದಾಯ ಇದೆ. ಆದರೆ ಅವರನ್ನು ಸ್ಟ್ರಾಂಗ್ ಇಕಾನಮಿ ಅಂತ ಕರೆಯಲ್ಲ. ಇದರ ಮಧ್ಯದಲ್ಲಿ ತುಂಬ ದೇಶಗಳಿದೆ. ಭಾರತ ಕೂಡ ಈ ಮಧ್ಯದ ಗ್ರೂಪಲ್ಲಿ ಇದೆ. ಬಹುಶಃ ಲೆಕ್ಕಾಚಾರದ ಪ್ರಕಾರ ಜಗತ್ತಿನ ಒಟ್ಟು ಪಾಪ್ಯುಲೇಷನ್ನ 75% ಜನ ಕೂಡ ಈ ಮಧ್ಯದ ಗ್ರೂಪಲ್ಲಿ ಇದೆ. ಮಧ್ಯದ ಗ್ರೂಪಲ್ಲಿ 2 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಅದು ಏನಂತ ಹೇಳಿದರೆ, ಒಂದು ಕ್ಯಾಟಗರಿಯಲ್ಲಿ ಸುಮಾರು 1750ರಿಂದ ಮುಂದೆ $6,000 ಕಡಿಮೆ ಆದಾಯ ಇರುವಂಥ ದೇಶಗಳು, ಅದನ್ನು ಲೋವರ್ ಮಿಡ್ಲ್ ಇನ್ಕಮ್ ಕಂಟ್ರೀಸ್ ಅಂತ ಗುರುತು ಮಾಡಲಾಗಿದೆ. ಅದರಿಂದ ಮೇಲೆ 13,750 ಕಡಿಮೆ ಇರೋದನ್ನು ಹೈಯರ್ ಮಿಡ್ಲ್ ಇನ್ಕಮ್ ಕಂಟ್ರೀಸ್ ಅಂತ ಗುರುತು ಮಾಡಿದ್ದೇವೆ. ಈ ಲೋವರ್ ಮಿಡ್ಲ್ ಇನ್ಕಮ್ ಕಂಟ್ರಿಯಲ್ಲಿ ಭಾರತ ಬರುತ್ತೆ. ಅಂದರೆ ನಮ್ಮ ತಲಾ ಆದಾಯ ಸಾಧಾರಣ $2,750ರಿಂದ $3,000 ಇದೆ. ಮೇಲು ಅಂದರೆ ಹೈಯರ್ ಇನ್ಕಮ್ ಕಂಟ್ರೀಸ್ ಅಂತ ಹೇಳುವ ದೇಶಗಳಲ್ಲಿ ಚೀನಾ ಬರುತ್ತೆ. ಅದು ಸುಮಾರು $12,000 ಮತ್ತು ಶ್ರೀಮಂತ ದೇಶ ಅಂತ ಹೇಳುವಂಥ ಒಂದು ಮಾರ್ಜಿನಲ್ಲಿ ಚೀನಾ ಇವತ್ತು ಇದೆ. ಅಮೇರಿಕ ಮಾತ್ರ ತಲಾ ಆದಾಯದಲ್ಲಿ ಸುಮಾರು 80,000ಕ್ಕಿಂತ ಮೇಲಿನ ತಲಾ ಆದಾಯವನ್ನು ಹೊಂದಿದೆ. ಗಾತ್ರದಲ್ಲಿ ಅದರ ಒಟ್ಟು GDP ಲೆಕ್ಕ ಹಾಕಿದರೆ ಅದು ಜಗತ್ತಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಈ ಎರಡೂ ವಿಷಯಗಳಲ್ಲಿ ಅಮೇರಿಕ ಸ್ಟ್ರಾಂಗ್ ಇರುವ ಕಾರಣ ಅಮೇರಿಕವನ್ನು ಸ್ಟ್ರಾಂಗ್ ಇಕಾನಮಿ ಅಂತ ಕರೆಯುವುದರಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಚೀನಾ 2ನೇ ಸ್ಥಾನದಲ್ಲಿ ಇದೆ. ಆದರೆ ಚೀನಾಕ್ಕೆ ತುಂಬ ಕ್ರಮಿಸಲಿಕ್ಕೆ ದಾರಿ ಬಹಳ ದೊಡ್ಡದಿದೆ. ಇದೇ ವೇಗದಲ್ಲಿ ಈಗ ಚೀನಾ ಬೆಳವಣಿಗೆ ಮಾಡ್ತಾ ಹೋದರೂ ಕೂಡ ಕನಿಷ್ಠ ಇನ್ನೂ 10-15 ವರ್ಷದಲ್ಲಿವರೆಗೂ ಅದಕ್ಕೆ ಅಮೇರಿಕದ ಆಸುಪಾಸಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳುವಂಥ ಒಂದು ವಾತಾವರಣ ಇದೆ. ಇನ್ನು ಭಾರತದ ಸ್ಥಿತಿ ಏನು? ಈ ಬಡ ದೇಶ ಅಂತ ಹೇಳುವ ದೇಶಕ್ಕಿಂತ ಮೇಲಿನ ದೇಶಗಳು, ಅಂದರೆ ಲೋವರ್ ಮಿಡ್ಲ್ ಇನ್ಕಮ್ ಕಂಟ್ರೀಸ್, ಇಲ್ಲಿ ಸಾಮಾನ್ಯವಾಗಿ ಸಂಪತ್ತು ಒಂದು ಮಟ್ಟಿಗೆ ಇರ್ತದೆ. ಆದರೆ ಏನಂತ ಹೇಳಿದರೆ, ಜನರ ತಲಾ ಆದಾಯ ಕಡಿಮೆ ಇರುವ ದೇಶಗಳಲ್ಲಿ ಬಂದಿರುವಂಥ ಒಟ್ಟು ಹಣದಲ್ಲಿ ದೊಡ್ಡ ಪಾಲು ಹಣ ಕನ್ಸಂಪ್ಷನಿಗೆ, ತಮ್ಮ ಆಹಾರ, ಬಟ್ಟೆ, ಶಿಕ್ಷಣ ಇಂಥದ್ದಕ್ಕೆ ಮುಗಿಯುತ್ತೆ ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಮಾಡುವಂಥಲ್ಲಿಗೆ ಈ ಹಣಗಳು ಹೋಗಲ್ಲ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಕನ್ಸಂಪ್ಷನ್ ಮಾಡುವಂಥದ್ದು ಅವಶ್ಯವೇ, ಅದರಲ್ಲಿ 2 ಮಾತಿಲ್ಲ. ಆದರೆ ಅಟ್ ದ ಸೇಮ್ ಟೈಮು ಹೂಡಿಕೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮಲ್ಲಿ ಉಳಿಕೆ ಹಣ ಇನ್ವೆಸ್ಟ್ಮೆಂಟ್ ಆಗಬೇಕು, ಅದು ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕು. ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಹೇಳಿದರೆ ಅದು ಕ್ಯಾಪಿಟಲ್ ಆಗಿ ಹೊಸ ವೆಲ್ತನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದು ತೊಡಗಿಸಿಕೊಳ್ಬೇಕು. ಇದನ್ನು ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕರೀತೇವೆ. ಇದಾಗಬೇಕಾದ ಅವಶ್ಯಕತೆ ಇದೆ. ಭಾರತದಲ್ಲಿ ಸಾಮಾನ್ಯ 2000 ಇಸವಿಯ ನಂತರ, ಅಂದರೆ ಗ್ಲೋಬಲೈಸೇಷನ್ 90-91ರಲ್ಲಿ ಶುರುವಾಗಿದ್ದು ಅಂತ ನಾವು ಹೇಳ್ತೇವೆ. 2000ದ ನಂತರ ಸುಮಾರಾಗಿ 28-30% ಕ್ಯಾಪಿಟಲ್ ಫಾರ್ಮೇಷನ್ ನಮ್ಮ ವೆಲ್ತಲ್ಲಿ ಆಗ್ತಾ ಇದೆ. ಇದು ಭಾರಿ ಸಮಾಧಾನ ಕೊಡುವಂಥ ಒಂದು ಫಿಗರ್ ಅಲ್ಲ. ಈಗಲೂ ಕೂಡ ಸುಮಾರು ಅಷ್ಟೇ ಇದೆ. ಬಹುಶಃ 2004ರಿಂದ 8ನೇ ಇಸವಿಯ ಮಧ್ಯದಲ್ಲಿ ಒಂದು 4-5 ವರ್ಷಗಳ ಕಾಲ ಈ ಕ್ಯಾಪಿಟಲ್ ಫಾರ್ಮೇಷನ್ ನಮ್ಮ ದೇಶದಲ್ಲಿ ದಾಖಲೆ, ಅಂದರೆ ಸುಮಾರು 36-38%ವರೆಗೆ ಹೋಗಿತ್ತು. ಆಗ ನೀವು ನೋಡಿರ್ಬೋದು, ಆ ಸಮಯದಲ್ಲಿ ನಮ್ಮ ಏನು GDPಯ ಗ್ರೋತ್ ಕೂಡ ಬಹಳ ವೇಗವನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಆಗಿತ್ತು. ಈಗ ಭಾರತ ದೇಶವನ್ನು ಏನು ಲೋವರ್ ಮಿಡ್ಲ್ ಇನ್ಕಮ್ ಗ್ರೂಪಲ್ಲಿ ಇದ್ದೇವೆ, ಇದನ್ನು ನಮ್ಮ ಫಸ್ಟ್ ಪ್ರಯಾರಿಟಿ ಏನು ಅಂತ ಹೇಳಿದರೆ, ನಾವು ಇದನ್ನು ಹೈಯರ್ ಮಿಡ್ಲ್ ಇನ್ಕಮ್ ಗ್ರೂಪಿಗೆ, ಅಂದರೆ ನಾವು $6,000 ಜಾಸ್ತಿ, $23,750ರಿಂದ $6,000 ತಗೊಂಡು ಹೋಗಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಮಾಡಿದ ನಂತರವೇ ನಾವು ಶ್ರೀಮಂತ ದೇಶ ಅಥವಾ ಫುಲ್ಲಿ ವಿಕಸಿತ ಭಾರತ ಅಂತ ನಾವೇನು ಕರಿತೇವೆ, ಅದನ್ನು ಮಾಡೋ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈಗಿನ ಭಾರತದ ಸ್ಥಿತಿಯನ್ನು ನೋಡಿದರೆ ಅಮೇರಿಕ ದೇಶಕ್ಕೆ ಸಮಾನ ಅಂತ ಎನಿಸಬೇಕಾದ್ರೆ ಈಗಿನ ವೇಗದ ಪ್ರಕಾರ ಸುಮಾರು ಅಂದಾಜು ಒಂದು 70-75 ವರ್ಷ ನಮಗೆ ಬೇಕಾಗ್ಬೋದು ಅಂತ ಹೇಳುವಂಥ ನಿರೀಕ್ಷೆ ಇದೆ. ಹಾಗಾಗಿ ಭಾರಿ ಹೈ ಲೆವೆಲಿನ ಗುರಿಯನ್ನು ಇಟ್ಟುಕೊಳ್ಳುವುದರ ಬದಲು
6ರಿಂದ 7,000 US$ ತಲಾ ಆದಾಯವನ್ನು ನಮ್ಮ ದೇಶದಲ್ಲಿ ಪಡೆಯುವಂಥ ಸ್ಥಿತಿಯನ್ನು ನಾವು ಮಾಡಬೇಕಾದಂತಹ ನೀತಿ ನಿಯಮಾವಳಿಗಳನ್ನು ಮಾಡೋದು ನಮಗೆ ಅತಿ ದೊಡ್ಡ ಜವಾಬ್ದಾರಿ. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಯಾವ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳು ಜಾಸ್ತಿ ಆಗಬೇಕು, ಎಲ್ಲಿ ವೆಲ್ತ್ ಕ್ರಿಯೇಷನ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ, ಇದೆಲ್ಲವನ್ನು ನಾವು ಮುಂದಿನ ಭಾಗದಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ.